10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ. ಅದರಲ್ಲಿ 8ನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಉತ್ತರ: ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯಿತು, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ಬೆಳೆಯಿತು, ಭಾರತೀಯರಲ್ಲಿ ಏಕತೆಯ ಸ್ವರೂಪ ಮೂಡಿತು, ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು, ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಿತು, ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳ ಉಗಮ, ಜೆ.ಎಸ್. ಮಿಲ್, ರೋಸೋ ಮತ್ತು ಮಾಂಟೆಸ್ಕೋರ ಚಿಂತನೆಗಳು ಉದ್ಭವವಾದವು, ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ, ಭಾರತೀಯರ ಸಾಂಸ್ಕೃತಿಕ ಪರಂಪರೆ ಅರಿಯಲು ಸಹಾಯಕ. 9ನೇ ಪ್ರಶ್ನೆ, ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳೇನು? 1792ರಲ್ಲಿ ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ ನಡುವೆ ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಕೊಡುವುದು. ಯುದ್ಧದ ನಷ್ಟಕ್ಕೆ 3 ಕೋಟಿ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡುವುದು. ಟಿಪ್ಪು ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತಿ ಇಡುವುದು. ಯುದ್ಧದ ನಷ್ಟ ಕೊಡುವವರೆಗೆ ಸೆರೆ ಹಿಡಿದ ಸೈನಿಕರ ಬಿಡುಗಡೆಗೊಳಿಸುವುದು. ಶ್ರೀರಂಗಪಟ್ಟಣದಲ್ಲಿದ್ದ ಬ್ರಿಟಿಷರ ಸೈನ್ಯ ಹಿಂತೆಗೆದುಕೊಳ್ಳುವುದು. 10ನೇ ಪ್ರಶ್ನೆ, ದೋಂಡಿಯಾ ವಾಘ್ನ ಹೋರಾಟದ ಬಗೆ. ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನನ. ವಾಘ್ ಎಂದರೆ ಹುಲಿ ಎಂದರ್ಥ. ಹೈದರಾಲಿಯ ಸೈನ್ಯದಲ್ಲಿ ಸೇನಾ ನಾಯಕ. ಟಿಪ್ಪುವಿನೊಂದಿಗೆ ಮನಸ್ತಾಪ. ಟಿಪ್ಪುವಿನ ಅತೃಪ್ತ ಸೈನಿಕರ ಬಳಸಿ ಸೈನ್ಯ ಸಂಘಟನೆ. ಶಿವಮೊಗ್ಗ, ಬಿದನೂರು ಕೋಟೆಗಳ ವಶ. ವೆಲ್ಲೆಸ್ಲಿ ದೋಂಡಿಯಾ ವಾಘನ ಬಂಡಾಯವನ್ನು ಹತ್ತಿಕ್ಕಿದನು. ಮಾಹೆಯಲ್ಲಿದ್ದ ಫ್ರೆಂಚರು ಇವನಿಗೆ ಸಹಾಯ. ಕೋನ್ಗಲ್ನಲ್ಲಿ ಬ್ರಿಟಿಷ್ ಸೈನ್ಯ ಹತ್ಯೆ ಮಾಡಿತು.